ರೈತ ಹುತಾತ್ಮ ದಿನಾಚರಣೆ ಹಿನ್ನೆಲೆ ಬಂಡಾಯದ ನೆಲ ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ 1980ರಲ್ಲಿ ನೀರಿನ ಕರ ವಿರುದ್ಧದ ಹೋರಾಟದಲ್ಲಿ ಹುತಾತ್ಮರಾಗಿದ್ದ ಹುತಾತ್ಮ ರೈತ ವೀರಪ್ಪ ಕೊಡ್ಲಿಕೊಪ್ಪ ಸ್ಮಾರಕ ವೀರಗಲ್ಲಿಗೆ ಮುಖಂಡ ಡಾಕ್ಟರ್ ಸಂಗಮೇಶ್ ಕೊಳ್ಳಿಯವರ್, ಕಳಸಾ-ಬಂಡೂರಿ ಹೋರಾಟಗಾರ ವಿಜಯ್ ಕುಲಕರ್ಣಿ ಸೇರಿದಂತೆ ರೈತ ಮುಖಂಡರು ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಮರ್ಪಿಸಿದರು. ಇದೇ ವೇಳೆ ಮಾತನಾಡಿದ ಮುಖಂಡ ಸಂಗಮೇಶ್ ಕೊಳ್ಳಿಯವರ್, ಮಹದಾಯಿ ಯೋಜನೆ ಉತ್ತರ ಕರ್ನಾಟಕ ಭಾಗದ ಜೀವನಾಡಿಯಾಗಿದ್ದು ಸುಮಾರು 5 ದಶಕಗಳ ಹೋರಾಟ ಇದಾಗಿದೆ. ಮಹದಾಯಿ ಯೋಜನೆ ಜಾರಿ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ತ್ವರಿತಗತಿಯಲ್ಲಿ ಮಹದಾಯಿ ಯೋಜನೆ ಜಾರಿ ಮಾಡಬೇಕು. ಈಗಾಗಲೇ ಯೋಜನೆ ಆರಂಭಕ್ಕೆ ಸಹ ಪರವಾನಗಿ ಸಿಕ್ಕಿದೆ. ವನ್ಯಜೀವಿ ಮಂಡಳಿ ಕೋರ್ಟ್ಗೆ ಹೋಗಿದೆ. ಆದರೆ ಕೇಂದ್ರ ಸರ್ಕಾರ ಸಮಸ್ಯೆ ಬಗೆಹರಿಸಲು ಮುಂದಾಗುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಸಮಸ್ಯೆ ಬಗೆಹರಿಸಲು ಮುಂದಾಗಬೇಕೆಂದು ಆಗ್ರಹಿಸಿದರು. ಇವತ್ತಿನ ದಿನ ಏನಂತಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ 13.43 TMC ನೀರು ನಮಗೆ ಹರಿಸ್ಬೇಕಾಗಿತ್ತು. ಫಾರೆಸ್ಟ್ NOC ಸಿಕ್ಕೈತಿ. ಈಗ ಪರಿಸರ NOC ಅದ್ರ ಸಂಬಂಧ ಅಡೆತಡೆ ಆಗೈತಿ. ಪರ್ವೇಶ್ ಪೋರ್ಟಲ್ ಅಂಥೇಳಿ ಏನು ಗೋರ್ಮೆಂಟ್ ಕೇಂದ್ರ ಸರ್ಕಾರದಾಗ ಆ ಪರ್ವೇಶ್ ಪೋರ್ಟಲ್ದಾಗ ಫೈಲ್ ಡೆಫರ್ ಆಗ್ತತಿ. ನಾವು ಏನು ಮನವಿ ಮಾಡ್ಕೊತೀವಿ ಅಂದ್ರೆ ಈ ಮಾಧ್ಯಮ ಮುಖಾಂತರ ಇಲ್ಲಿಯ ರೈತರು, ಉತ್ತರ ಕರ್ನಾಟಕದ ರೈತರು ಏನಂತಂದ್ರೆ ನಮ್ಮ ಈ ಒಂದು ಭಾಗದ MP ಆದ ಗದ್ದಿಗೌಡರು ಮತ್ತು ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರಲ್ಲಿ ಮನವಿ ಮಾಡ್ಕೊತೀವಿ. ನೀವು ಭೂಪೇಂದ್ರ ಯಾದವ್ ಅವ್ರಿಗೆ ಹೇಳಿ, ಈ ಏನು ಪರಿಸರ ಖಾತೆ ಸಚಿವರಾದ ಭೂಪೇಂದ್ರ ಯಾದವ್ ಅವರು ಈ ಫೈಲ್ನ ಬೇಗ ತುರಂತ ಕ್ಲಿಯರ್ ಮಾಡಿ ನಾವು ಮುಂದೆ ಕಳಸಾ-ಬಂಡೂರಿಯ ಒಂದು ಅನುಷ್ಠಾನ ಟೆಂಡರ್ ಕರೆದ ಮುಂದೆ ಮಲಪ್ರಭಾ ನದಿಗೆ ಈ 13.43 TMC ನೀರು ಹರಿಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊತೀವಿ. ಮುಂದೆ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಸಾಹೇಬರು ಅವ್ರ ಹತ್ರ ನಾವು ಮನವಿ ಮಾಡ್ಕೊತೀವಿ. ಮುಂದೆ ಇದು ಏನಾರ ಪರಿಸರ ಕ್ಲಿಯರೆನ್ಸ್ ಆದ್ರೆ ನಾವು ಮುಂದೆ ಅವ್ರ ಹತ್ರ ಮನವಿ ಮಾಡಿಕೊಂಡು ಈ ಒಂದು ಕಾಮಗಾರಿ ಅತಿ ಬೇಗ ಶೀಘ್ರದಲ್ಲಿ ಶುರು ಮಾಡಿ ನಮಗೆ ನೀರು ಹರಿಬೇಕಂತೇಳಿ ಮನವಿ ಮಾಡ್ಕೊತೀವಿ. ಆಮೇಲೆ ಇವತ್ತಿನ ದಿನ ನಾವು ಏನಂತಂದ್ರೆ ನಮ್ಮ ಇಲ್ಲಿಯ ಭಾಗದ ರೈತರು ಕರ್ಕೊಂಡು ನಾವು ಅವ್ರ ಮನೆ ಮುತ್ತಿಗೆ ಹಾಕೋರಿದ್ವಿ, ಪ್ರಹ್ಲಾದ್ ಜೋಶಿ ಅವ್ರ ಮನೆ. ಆದ್ರೆ ನಾವು ಅವರ ಆಫೀಸಿಗೆ ಹೋಗಿ ಒಂದು ಮನವಿ ಕೊಡ್ತೇವೆ. ಮೊದಲನೇದಾಗಿ 1ನೇ ಟೈಮು ಈಗ ಮನವಿ ಕೊಡ್ತೀವಿ. ಮುಂದೆ ಈ ಕೆಲಸ ಇನ್ನೊಂದು 6 ತಿಂಗಳಾಗ ಆಗಲಿಲ್ಲ ಅಂದ್ರೆ ನಾವು ಖಂಡಿತ ನಿಮ್ಮ ಮನೆ ಮುತ್ತಿಗೆ ಹಾಕ್ತೀವಿ, ನಿಮ್ಮ ಮನೆ ಮುಂದೆ ಧರಣಿ ಕುಂದಿರ್ತೀವಿ. ನಮಗೆ ಯಾರು ರಾಜಕೀಯ ಉದ್ದೇಶ ಇಲ್ಲ. ನಮಗೆ ಇಲ್ಲಿಯ ಉದ್ದೇಶ ಇರೋದು ಒಂದು ರೈತರ ಉದ್ದೇಶ. ಯಾಕಂತಂದ್ರೆ ಎಲ್ಲರೂ ಪಟಾಕ್ಷಿ ಸಿಡ್ಸ್ಯಾರ, ಜಯಘೋಷ ಹಾಕ್ಯಾರ. ಆದ್ರೆ ಇಲ್ಲಿವರೆಗೂ ನಮಗೆ ನೀರು ಹಾದ ಕಬ್ಬು ಬೆಳೆಯಕತ್ತಿಲ್ಲ. ನಾವು ಮತ್ತು ಗೊಂಜಾಳನ ಬೆಳಿತೀವಿ. ಗೊಂಜಾಳ 2ನೇ ಪೀಕಿಗೆ 3ನೇ ಪೀಕಿಗೆ ನೀರಿಲ್ಲ. ನಮಗೆ 2ನೇ ನೀರು ಹಾಸೋದು ಭಾರಿ ಕಷ್ಟ ಐತಿ. ಅದಕ್ಕೆ ಇದನ್ನು ಅತಿ ಶೀಘ್ರದಲ್ಲಿ ಮಾಡಬೇಕು. ಯಾಕಂತಂದ್ರೆ ಆಲ್ರೆಡಿ ಗೋವಾ ಇನ್ಸ್ಟಿಟ್ಯೂಟ್ ಆಫ್ ಓಷನೋಗ್ರಫಿ ಅದರ ವಿಜ್ಞಾನಿಗಳು ಯಾವುದೇ ರೀತಿ ಪರಿಸರಕ್ಕೆ ಹಾನಿ ಇಲ್ಲ. ಹಾನಿ ಇರೋದು ಒನ್ಲಿ ಕಳಸಾ ಒಂದು ನಾಲದ ಹಾನಿ. ಅದು ಏನಂದ್ರೆ ಚೆಕ್ ಡ್ಯಾಮ್ ಕಟ್ಕೊಂಡ್ರೆ ಸರಿ ಹೋಗತ್ತಂತ ಹೇಳ್ಯಾರ. ಒಬ್ಬರು ಮನೋಜ್ ಅನ್ನೋರು ಏನು ಗೋವಾ ರೆವಲ್ಯೂಷನರಿ ಪಾರ್ಟಿಯ ಮುಖ್ಯಸ್ಥರು ಇದರ ವಿರುದ್ಧ ಹೋರಾಟ ಮಾಡಕತ್ತಾರ. ಯಾಕಂತಂದ್ರೆ ಅಲ್ಲಿಯ ವಿಜ್ಞಾನಿಗಳು, ಗೋವಾ ವಿಜ್ಞಾನಿಗಳು ಕೊಟ್ಟಿದ್ದು ಮಾತಿದು, ನಾವು ಕೊಟ್ಟಿಲ್ಲ ಇದನ್ನು. ಅದಕ್ಕೆ ಕಾನೂನು ರೀತಿಯಾಗಿ ವಿಜ್ಞಾನಿಗಳ ಮನವಿಯ ಪ್ರಕಾರ ನೀವು ಅತಿ ಶೀಘ್ರದಲ್ಲಿ ಈ ಪರಿಸರ ಒಂದು ಏನು ನೀತಿ ಐತಿ ಅದನ್ನು ಶೀಘ್ರದಲ್ಲಿ ಪರಿಹಾರ ಕೊಡ್ರಿ. ಪರಿಹಾರ ಕೊಟ್ಟು ಮುಂದೆ ಟೆಂಡರ್ ಕರೆಯೋಕೆ ನಾವು ಒತ್ತಡ ಹಾಕ್ತೇವೆ. ನಮ್ಮ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡ ಹಾಕಿ ಇದನ್ನು ಅತಿ ಶೀಘ್ರದಲ್ಲಿ ಮಾಡ್ತೇವೆ ಅಂಥೇಳಿ ನಮ್ಮ ಏನು ಇಲ್ಲಿಯ ಹೋರಾಟ ನರಗುಂದ ಭಾಗದ ಹೋರಾಟ ಆದ ವಿಜಯ್ ಕುಲಕರ್ಣಿ ಅವ್ರ ನೇತೃತ್ವದಾಗ ಮತ್ತು ಇಲ್ಲಿಯ ಸಾಕಷ್ಟು ರೈತರ ಮುಖಂಡರಿದ್ದಾರೆ. ಸಾಬಳೆಯವ್ರು ಇರ್ಬೋದು, ಕಿಲೆದವ್ರು ಇರ್ಬೋದು, ಇವ್ರು ನಮ್ಮ ಚನ್ನು ನಂದಿ ಇರ್ಬೋದು, ಎಲ್ಲರನ್ನೂ ಕರ್ಕೊಂಡು ನಾವು ಇದನ್ನು ಒಟ್ಟುಗೂಡಿಸ್ಕೊಂಡು ಹೋರಾಟ ಮಾಡ್ತೀವಿ. ಇವ್ರು ಅನ್ನೋದಿಲ್ಲ. ಯಾಕೆ 25 ವರ್ಷಕ್ಕೆ ಇದು ನದಿಗೆ ಬಿದ್ದೈತಿ ಈ ಹೋರಾಟ. ಅದಕ್ಕೆ ಇಲ್ಲಿ BS ಉಪ್ಪಾರ ಅವರು ಅದಾರ ನಮ್ಮ ರೈತ ಮುಖಂಡರು. ಎಲ್ಲ ಕೂಡಿ ನಾವು ಇದನ್ನು ಹೋರಾಟ ಮಾಡ್ತೇವೆ ಅಂಥೇಳಿ ಈ ಮಾಧ್ಯಮ ಮುಖಾಂತರ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ. ಮುಂದಿನ ದಿನ ಇದು ಆಗಲಿಲ್ಲ ಅಂದ್ರೆ ನಾವು ಯಾವ ಪಕ್ಷ ಪಾತ ಜಾತಿಗಳನ್ನು ಬಿಟ್ಟು ಇದಕ್ಕೆ ಹೋರಾಟಕ್ಕೆ ನಿಲ್ತೇವೆ ಅಂಥೇಳಿ ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ.